ದೇಶದ ಗೆಲುವಿಗೆ ಶ್ರಮಿಸುವ ಧೀರರೇ. ವೇಷ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವಿದ್ಯಾ ಪುನೀತ್ ಕುಮಾರ್, ಆಸ್ಟ್ರೇಲಿಯಾ. ಸಂಧ್ಯಾ ಶೆಟ್ಟಿಗಾರ್, ಅಂಡಮಾನ್. ಅನುಷ್ ಶೆಟ್ಟಿ, ಅಟ್ಲಾಂಟಾ, ಯುಎಸ್ಎ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ತುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸಶ್ರೀ ಶಿಬಿರ, ದಾಂಪತ್ಯಶ್ರೀ ಶಿಬಿರ,
ಸಾಧಕ ಶ್ರೀ ಶಿಬಿರ, ಮಿತವ್ಯಯ ಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ಶ್ರೀಶಂಕರ ವಾಹಿನಿ ಪ್ರೇಕ್ಷಕರೇ ನಮಸ್ಕಾರಗಳು. ಸಾಮಾನ್ಯವಾಗಿ 3 ಶಬ್ದಗಳು ನಮ್ಮ ಚಿಂಚರಿಯಲ್ಲಿ ಬರುತ್ತವೆ: ಹೆಣ್ಣು, ಹೊನ್ನು, ಮಣ್ಣು. ಶ್ರೀಮಂತ ಎಂದರೆ ಯೋಚನೆ ಮಾಡಿ, ಈ 3 ಮುಖ್ಯ ವಾಹಿನಿಯಲ್ಲಿ ಗಮನ ಹರಿಸುತ್ತಾನೆ. ಸ್ವಾಭಾವಿಕವಾಗಿ ಭಗವತ್ಪ್ರಿಯನಾದವನು ಮತ್ತು 3 ಶಬ್ದಗಳನ್ನು ಉಸಿರಾಗಿ, ಹಸಿರಾಗಿ, ಬಸಿರಾಗಿ ತುಂಬಿಸಿಕೊಳ್ಳುತ್ತಾನೆ: ದಿವ್ಯತೆ, ಭವ್ಯತೆ, ನವ್ಯತೆ. ಏನಿದರ ಅರ್ಥ? ಹೆಣ್ಣು, ಹೊನ್ನು, ಮಣ್ಣು ಎಂದಾಗ ಮಾಯಾ ಜಗತ್ತಿನಲ್ಲಿ ಮನಸ್ಸನ್ನು ವಿಚಲಿತ ಮಾಡುವ ಅನ್ಯಲಿಂಗ ಹೆಣ್ಣು, ಬೇಕು 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 ಮತ್ತಷ್ಟು ಬೇಕು ಎಂಬ ಹೊನ್ನು ಚಿನ್ನ, ಆಸ್ತಿ ಪಾಸ್ತಿ ಮಾಡಿ ಮೆರೆಯಬೇಕು ಎಂಬ ಮಣ್ಣು ಅಂದರೆ ಆಸ್ತಿ. ಇದು ಲೌಕಿಕ ಜಗತ್ತಿನ ಸಂಪತ್ತಾದರೆ, ಆಧ್ಯಾತ್ಮಿಕ ಜಗತ್ತಿನ ಒಳಗಿನ ಸಂಪತ್ತು, ಅಂತರಂಗಯಾನದ ಸಂಪತ್ತು ದಿವ್ಯತೆ, ಭವ್ಯತೆ, ನವ್ಯತೆ. ಇದು ಯಾರಿಗೂ ಗೊತ್ತಿಲ್ಲ. ಡಿವೈನ್ ಪಾರ್ಕ್ನಲ್ಲಿ ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಮಾತ್ರ ಇದನ್ನು ಬಯಲು ಮಾಡಬಲ್ಲರು. ದೇವರಿಗೆ ಸಂಬಂಧವಾದ ಸದ್ಭಾವನೆಯ ಗಣಿ ಯೋಚನೆ ಮಾಡಿ. ಯೋಚನಾಶಕ್ತಿ, ಯೋಜನಾಶಕ್ತಿ ಅತ್ಯಂತ ಮಧುರ ಮತ್ತು ಮೃದು. ಇದು ದಿವ್ಯತೆ. ಭವ್ಯತೆ ವಿಶಾಲವಾಗಿದೆ, ವಿಶುದ್ಧವಾಗಿದೆ. ಇದು ಭವ್ಯತೆ. ನವ್ಯತೆ ತಾಜಾವಾಗಿದೆ, ನವನವೀನವಾಗಿದೆ. ಇದು ನವ್ಯತೆ. ದಿವ್ಯತೆ ಎಂದರೆ ಸಾಮಾನ್ಯವಾದ ಜಗತ್ತಿನಲ್ಲಿ ದೇಗುಲ, ದೇವರು, ದೇವಸ್ಥಾನ, ಪರಿಕರ, ಪೂಜೆ, ಮಂಗಳಾರತಿ, ಹರಕೆ, ಹೋಮ ಇದೆಲ್ಲ ದಿವ್ಯತೆಯನ್ನು ಉಕ್ಕಿಸಬೇಕು. ನಾನು ಭಾವವನ್ನು 0 ಮಾಡಿ, ಭಾನು ಎಂದರೆ ಭಗವಂತನ ಭಾವವನ್ನು ಸ್ಪಷ್ಟವಾಗಿ ತುಂಬುವುದು ದಿವ್ಯತೆ. ಯಥಾರ್ಥ ದೇಗುಲ ಡಿವೈನ್ ಪಾರ್ಕಿಗೆ ಬನ್ನಿ. ಅಲ್ಲಿ ಗೋಪುರವಿಲ್ಲ, ಗಂಟೆ ನಗಾರಿ ಇಲ್ಲ, ಆದರೆ ಭಕ್ತಿ ಉಕ್ಕುತ್ತದೆ. ಕಣ್ಣು ತುಂಬಿಯೇ ಒಳಗಡೆ ಭಗವಂತನನ್ನು ಕಾಣಲು ಹೋಗಬೇಕು. ಎದೆಗೊಡಿಯಲ್ಲಿರುವ ನೀನು ಭಗವಂತನಾಗಿ ಒಳಗಡೆ ಸೋಲ್ ಆತ್ಮಶಕ್ತಿಯಾಗಿರುವ ಈ ಭಗವಂತ ಹೊರಗಡೆ ನಿನ್ನ ರೂಪದರ್ಶನ ಕಂಡಾಗ ನಿನ್ನ ವಿಗ್ರಹದಲ್ಲಿರುವ ಚಿನ್ಮಯಿ ಶಕ್ತಿಯನ್ನು ನಾನು ಹೀರುತ್ತೇನೆ. ಚಿನ್ಮಯಿ ಶಕ್ತಿ ನನ್ನ ಎದೆಗೊಡಿಯ ಪ್ರಾಣಶಕ್ತಿಯೇ ಆಗಿದೆ. ನಾನು ಕರೆಯುತ್ತಿದ್ದೇನೆ ಮಗುವಾಗಿ, ದಾಸನಾಗಿ, ಸೇವಕನಾಗಿ, 0 ಎಂಬ ಭಾವದಿಂದ
ಹುಂಗುಟ್ಟೋ ನಾನು ಕರೆದಂತೆಲ್ಲ ಮಗು ಮುದ್ದು ಜಾಣ ಕಂದ ಎಂಬ ಪ್ರತಿಸ್ಪಂದನವನ್ನು ನನ್ನ ಒಳಗಿವಿಗೆ ಕೊಡೋದಮ್ಮಯ್ಯ ಎಂಬಾಗ ತುಂಬುತ್ತದೆ, ಕಣ್ಣೀರು ಹರಿಯುತ್ತದೆ. ದಿವ್ಯತೆ ಸ್ಪಷ್ಟವಾಯಿತು ಎಂದರೆ ದೇಗುಲದಲ್ಲಿ ಮಾತುಕತೆ ಎಲ್ಲ ಸ್ತಬ್ಧವಾಗುತ್ತದೆ. ದೇಗುಲದ ಪರಿಸರವನ್ನು ಪ್ರವೇಶಿಸುವಾಗಲೇ ತುಂಬುತ್ತದೆ, ಕಣ್ಣೀರು ಹರಿಯುತ್ತದೆ, ಕಪೋಲ ಒದ್ದೆಯಾಗುತ್ತದೆ. ಕೆನ್ನೆಯ ಮೂಲಕ ಕಣ್ಣೀರು ಎದೆಗುಡಿಯನ್ನು ತೊಯ್ಯುತ್ತದೆ, ಕಾಲನ್ನು ಒದ್ದೆ ಮಾಡುತ್ತದೆ. ನೀವು ನಿಂತ ಜಾಗದಲ್ಲಿ ಕಣ್ಣೀರು ತುಂಬುತ್ತದೆ. ಅಲ್ಲಿ ನಿಮ್ಮ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ಕಾಣಬೇಕು. ಇದು ದಿವ್ಯತೆ. ಭವ್ಯತೆ ಎಂದಾಗ ಸಮುದ್ರದ ಬದಿಯಲ್ಲಿ ಹೋಗಿ ಎಲ್ಲೆಡೆ ದೂರ ದೂರಕ್ಕೂ ಕೂಡ ನೀರೇ. ಗುಡ್ಡ ಬೆಟ್ಟವನ್ನು ಹತ್ತಿ ಎಲ್ಲೆಡೆ ಆಕಾಶವೇ. ಯಾವ ಯೋಚನೆ ಇಲ್ಲ. ನಿಮ್ಮ ಮನಸ್ಸು ಅಲ್ಲಿ ಅನ್ಯ ಚಿಂತೆಯಿಂದ ದೂರ ಆಗಿಬಿಡುತ್ತದೆ. ಭವ್ಯ ನೋಟ. ದಿಗಂತದತ್ತ ನಾನಿದ್ದೇನೆ, ನನಗೆ ದಿಗಂತವೇ ಸಾಕ್ಷಿ, ಬೇರೇನು ಬೇಡ. ಹೇ ಭಗವಂತ, ಆಕಾಶವೆಲ್ಲ ನನ್ನದೇ, ಜಗದಗಲ ನನ್ನ ಯೋಚನೆ, ಜಗದಗಲ ನನ್ನ ಯೋಜನೆ, ನನಗೆ ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ. ಇದು ಭವ್ಯತೆ. ಬೇರಾರು ದೂರ ಹೋದರೂ ಪರವಾಗಿಲ್ಲ. ಹೇ ಭಗವಂತ, ನೀನು ಈ ಜಗತ್ತಿನಲ್ಲಿದ್ದಿ, ಈ ಪ್ರಕೃತಿಯಲ್ಲಿ ನಡೆದಾಡುತ್ತಿದ್ದಿ, ಸಾಕೋ ಸಾಕು. ಮಾತನಾಡದೆ ಮೂಕನಾಗಿದ್ದಿದೆ, ಇವ ಆಡಿ ಮಾತನಾಡೋ. ನಿನ್ನ ಒಂದೇ ಒಂದು ಅಕ್ಷರವನ್ನು ಕೇಳಬೇಕೆಂಬ ಒಂದು ಆಸೆ ಇದೆ. ಈ ಆಸೆ ಈಡೇರಿಸೋ ದಮ್ಮಯ್ಯ ಎಂಬಾಗ ಕಣ್ತುಂಬುತ್ತದೆ. ಭವ್ಯತೆಯ ನೋಟ ಮನಸ್ಸು ಹೃದಯವನ್ನು ವಿಶಾಲವಾಗಿ ಮಾಡುತ್ತದೆ. ಕಂಬನಿ ಅಲ್ಲೂ ಹರಿಯುತ್ತದೆ. ನವ್ಯತೆಯ ಮತ್ತೊಂದು ಮುಖ ತಾಜಾ ಮುಖ. ಅರಳಿದ ಹೂದೋಟಕ್ಕೆ ನೀವು ಹೋಗುತ್ತೀರಿ. ವರ್ಣರಂಜಿತ ಹೂಗಳಿವೆ, ನಾನಾ ಗಿಡಗಳಿವೆ. ಯೋಚನೆ ಮಾಡಿ, ಎಲ್ಲವೂ ಕೂಡ ಗಾಳಿ ಬಂದಾಗ ಸ್ಪಂದಿಸುತ್ತವೆ. ಅಲ್ಲಿಯ ನವನವೀನ ದೃಶ್ಯ ಕಂಡಾಗ ನಿಮ್ಮಲ್ಲಿ ಹೊಸ ತೇಜಸ್ಸು ಬರುತ್ತದೆ, ಹೊಸ ಉತ್ಸಾಹ ಉಕ್ಕುತ್ತದೆ. ಮೈಸೂರಿನ ಕೃಷ್ಣರಾಜ ಸಾಗರದ ವೃಂದಾವನದಲ್ಲಿ ನೀವು ಒಂದು ಕ್ಷಣ ನಿಂತರೆ ಸಾಕು, ನವ್ಯತೆ ವಿಶಾಲವಾಗಿ ಅಲ್ಲಿ ಹರಡುತ್ತದೆ. ಎಲ್ಲೆಲ್ಲೂ ನವ್ಯತೆ. ಎಂಥ ಹೊಸತನ, ಎಂಥ ಭವ್ಯತನ, ಎಂಥ ತಾಜಾತನ. ಕೆಂಪು, ಹಸಿರು, ಹಳದಿ, ಕಪ್ಪು, ನೇರಳೆ, ನಾನಾ ಬಣ್ಣದ ನಾನಾ ಹೂಗಳು ನಲಿ ನಾಡುವಾಗ ನವನವೀನ ತೇಜಸ್ಸೇ ನೀವು ಹೀರುವಂತಾಗುತ್ತದೆ. ನವನವೀನ ಪ್ರಪಂಚವೇ ನಿಮ್ಮದಾಗುತ್ತದೆ. ಭಗವಂತನ ಸೃಷ್ಟಿಗೆ ನಿಮ್ಮ ಕಣ್ತುಂಬುತ್ತದೆ. ನಿಮ್ಮ ಹೃದಯ ವಿಶಾಲವಾಗುತ್ತದೆ. ನಿಮ್ಮ ಕಣ್ಣು ಎಲ್ಲೆಡೆ ಭಗವಂತನನ್ನು ಕಾಣುವ ಆ ಸಾಧ್ಯತೆಯಿಂದಾಗಿ ಕಣ್ತುಂಬಿ ಪುನಃ ಕಣ್ಣೀರು ಬರುತ್ತದೆ. ದಿವ್ಯತೆ ಭಗವಂತನೇ ಮಾತನಾಡುತ್ತಾನೆ. ಭವ್ಯತೆ ಭಗವಂತ ಮಾತನಾಡಲು ಓಡಿ ಬರುತ್ತಾನೆ. ನವ್ಯತೆ ಭಗವಂತ ಅಡಗಿಗುಡುಗುತ್ತಾನೆ. ನೀವು ಭಗವಂತನನ್ನು ಕಾಣಬೇಕು. ಇವು ಮೂರೂ ಕೂಡ ಭಗವಂತ ಇರುವ ಆಟೋ ರಿಕ್ಷಾದ 3 ಚಕ್ರಗಳು. ದಿವ್ಯತೆ ಮುಂದಿನ ಚಕ್ರ, ಭವ್ಯತೆ ನವ್ಯತೆ ಹಿಂದಿನ ಚಕ್ರ. ಯೋಚನೆ ಮಾಡಿ, ನಮ್ಮ ದೇವಸ್ಥಾನ, ನಮ್ಮ ದೇಶದ, ನಮ್ಮ ಊರಿನ, ನಮ್ಮ ಜಗತ್ತಿನ ದೇವಸ್ಥಾನ, ಇವು ಮೂರುಗಳ ತವರಾಗಬೇಕು. ದಿವ್ಯತೆ ಉಕ್ಕಿ ಹರಿಯಬೇಕು. ಭಗವಂತ 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 ಅಲ್ಲದೆ ಬೇರೇನೂ ಅಲ್ಲಿ ಪ್ರಯತ್ನಿಸಿದರೂ ನಿಮ್ಮ ತಲೆಗೆ ಬರಬಾರದು. ಭವ್ಯತೆ ನಾನಿಲ್ಲಿ ಬಂದಿದ್ದೇನೆ, ಎಷ್ಟೊಂದು ಅದೃಷ್ಟ ನನ್ನದು, ನನ್ನಷ್ಟು ಭಾಗ್ಯವಂತರು ಎಲ್ಲರೂ ಆಗಬೇಕು. ಈ ನಿರ್ಧಾರ ತೆಗೆದುಕೊಳ್ಳಬೇಕು. ನವ್ಯತೆ ಸದಾ ಹೊಸತನ ಉಕ್ಕಿ ಬರುತ್ತದೆ. ನಾನು ಮರೆತರೂ ಕೂಡ ಭಗವಂತ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಎಂಬುದನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದು ನವ್ಯತೆ. ಈ ರೀತಿ ಯಥಾರ್ಥ ದೇವಸ್ಥಾನ ಈ 3 ಶಕ್ತಿಗಳನ್ನು ನಮಗೆ ಖಂಡಿತವಾಗಿಯೂ ಸದಾ ನೆನಪಿಸಬೇಕು. ರಾಷ್ಟ್ರಧ್ವಜದಲ್ಲಿ ಸ್ಪಷ್ಟವಾಗಿ ತಿಳಿಯುವಂತೆ ಕೇಸರಿ, ಹಸಿರು, ಬಿಳಿ ಇರುವಂತೆ ನಮ್ಮೆಲ್ಲ ದಿನಚರಿಯಲ್ಲೂ ಕೂಡ 3 ಮುಖ್ಯ ಅಂಗಗಳು ನಮ್ಮದಾಗಬೇಕು. ಹೃದಯ, ಮನಸ್ಸು ಮತ್ತು ಭಾವನೆಯಿಂದ ವ್ಯಕ್ತಿ ಶಕ್ತಿಯಾಗುವಂತೆ, ಯುಕ್ತಿಯಿಂದ ವಿರಕ್ತಿಯನ್ನು ಪಡೆಯುವಂತೆ ನಮ್ಮೆಲ್ಲರ ದಿನಚರಿಯಲ್ಲೂ 3 ಮುಖ್ಯ ಅಂಗಗಳು ನಮ್ಮದಾಗಬೇಕು.
ಭಗವಂತನ ದಿವ್ಯತೆಯನ್ನು ಖಂಡಿತವಾಗಿಯೂ ಮರುಕ್ಷಣ ಸಾವು ಬಂದಿತು, ಈಗಿಂದೀಗಲೇ ಹೀರುವೆ ಎಂಬ ಛಲ ಬರಬೇಕು. ಭಗವಂತನ ಭವ್ಯತೆಯಲ್ಲಿ ನನಗೂ ಕೂಡ ಭಾಗಬೇಕು ಎಂಬ ಆತುರತೆಯಿಂದ ಕೆಚ್ಚು ನೆಚ್ಚು ಹುಚ್ಚು ಹಿಚ್ಚಬೇಕು. ಯೋಚನೆ ಮಾಡಿ, ನೀವು ಕೂಡ ಭಗವಂತಯ್ಯರಾಗಬೇಕು ಎಂಬ ಏಕೈಕ ಉತ್ಸಾಹದಿಂದ ಮುಂದಾಗಬೇಕು. ನಂತರ ಭಗವಂತನೇ ಬೇಕು ಎಂಬ ನವ್ಯತೆ, ತಾಜಾತನ ಸದಾಕಾಲ ನಾನು ಹೀರಬೇಕು ಎಂಬ ಈ ಭಾವ ನಿಮ್ಮದಾಗಬೇಕು. ಕೆಚ್ಚು ನೆಚ್ಚು ಹುಚ್ಚು ನಿಮ್ಮದಾಗಬೇಕು. ಅದಕ್ಕೆ ಶ್ರೀ ಗುರುಜಿ ಹೇಳುತ್ತಾರೆ, ಛಲ ಬಲ ಹಂಬಲ. ಮನಸ್ಸಿನ ಭಾವ ದೃಢವಾದಾಗ ಛಲ, ದೇಹದ ಭಾವ ದೃಢವಾದಾಗ ಬಲ, ಹೃದಯದ ಭಾವ ಬಲವಾದಾಗ ಹಂಬಲ. ಯಥಾರ್ಥ ಸಾಧಕ ಎಂದರೆ ಛಲಬಲ ಹಂಬಲ ನಿಮ್ಮದು ಸುಸ್ಪಷ್ಟವಾಗಬೇಕು, ಸುದೃಢವಾಗಬೇಕು. ಹಾಗೆಯೇ ಆಗುತ್ತದೆ ಎಂಬ ಪ್ರತಿಜ್ಞೆಯಿಂದ ನೀವು ಮುಂದಾಗಬೇಕು, ಒಂದಾಗಬೇಕು, ಖಂಡಿತ ಗೆಲ್ಲಲೇಬೇಕು. ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಕ್ತಿ ಮುಖದ ದೇವರು, ಶಕ್ತಿ ಮುಖದ ದೇವರು, ಯುಕ್ತಿ ಮುಖದ ದೇವರು. ಯೋಚನೆ ಮಾಡಿ, ಭಕ್ತಿ ಮುಖದ ದೇವರಲ್ಲಿ ಧನ್ಯಭಾವದಿಂದ ಭಗವಂತನನ್ನು ಕರೆದಾಗ ರಾಮ, ಕೃಷ್ಣ, ಶಿವ, ಗಣೇಶ, ವಿಷ್ಣು, ವಾಸುಕಿ, ಅಯ್ಯಪ್ಪ. ಶಕ್ತಿ ತಾಯಿ ಎಂಬ ಭಾವದಿಂದ ಕರೆದಾಗ ಲಲಿತೆ, ದುರ್ಗೆ, ಕಾಳಿ, ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ, ಹೋಲಿ ಮದರ್ ಶ್ರೀ ಶಾರದಾ ದೇವಿ. ಆನಂತರ ಸೇವಕ ಮನೋಭಾವದಿಂದ ಕರೆದಾಗ ಯುಕ್ತಿ ಮುಖದ ದೇವರಾದ ಅಲ್ಲಾಹು, ಯೇಸು ಕ್ರಿಸ್ತ, ಬುದ್ಧ, ರಾಘವೇಂದ್ರ, ಶಂಕರಾದಿ ಆಚಾರ್ಯರು, ಪುರಂದರಾದಿ ದಾಸರು, ಶ್ರೀ ಗುರುಜಿ ಹಾಗೂ ಅವರ ಜೊತೆ 333 ಕೈವಲ್ಯ ಬಳಗದವರಿದ್ದಾರೆ. ಈ ವಿಧಾನದಲ್ಲಿ ಯೋಚನೆ ಮಾಡಿ, ಯಥಾರ್ಥವಾಗಿ ನಮ್ಮ ಜೀವನ ಸಾರ್ಥಕವಾಗಬೇಕು ಎಂದರೆ ದಿವ್ಯತೆ ಅದು ಪಂಚಾಂಗ, ಭವ್ಯತೆ ಅದು ಗೋಡೆ, ನವ್ಯತೆ ಅದು ಮಾಡು. ಈ ರೀತಿಯ ರೂಪಲಾವಣ್ಯದೊಂದಿಗೆ ನಮ್ಮ ಬದುಕು ಬಂಗಾರವಾಗಬೇಕು, ಜೀವನ ಜೇನಾಗಬೇಕು, ಬಾಳೆಲ್ಲ ಬೆಳಕಾಗಬೇಕು. ಕಷ್ಟವೇನಿಲ್ಲ, ನಾವು ಮನಸ್ಸು ಮಾಡಬೇಕಷ್ಟೆ. ಅದಕ್ಕೆ ಯೋಚನೆ ಮಾಡಿ, ಬಾಲ್ಯದಲ್ಲಿ ಕೇವಲ ಮಕ್ಕಳಾಟಿಕೆ, ಯಾವ ಜವಾಬ್ದಾರಿಯೂ ಇಲ್ಲ, ಹಗೂರವಾಗಿರು ನೀನು. ಆನಂತರ ಯೌವನದಲ್ಲಿ ಯೋಚನೆ ಮಾಡಿ, ಅನ್ಯ ಲಿಂಗದತ್ತ ಆಕರ್ಷಣೆ. ಬಾಲ್ಯದಲ್ಲಿ ಹಗುರವಾಗಿದ್ದಿ ತಾನೆ, ಈಗ ಭಾರವಾಗು ನೀನು. ಅನ್ಯಲಿಂಗವನ್ನೇ ಸರ್ವಶ್ರೇಷ್ಠ ಎಂದು ತಿಳಿದು ತಿದ್ದಿಕೋ, ನೆಚ್ಚಿಕೋ, ಹಚ್ಚಿಕೋ, ಮೆಚ್ಚಿಕೋ. ಸ್ವಲ್ಪ ಜವಾಬ್ದಾರಿ ಬಂತು ಎಂದರೆ ಮತ್ತೆ ವಾರ್ಧಕ್ಯದಲ್ಲಿ ಭಗವಂತ ಚಿಕ್ಕಂದಿನಲ್ಲಿ ಮರೆತು ಮೆರೆದೆ, ಯೌವನದಲ್ಲಿ ನಿನ್ನನ್ನು ಮರೆತೇ ಬಿಟ್ಟೆ. ಎಲ್ಲರೊಳಗೆ ನೀನಿದ್ದರೂ ಅನ್ಯಲಿಂಗದಲ್ಲಿ ನಾನು ಖಂಡಿತವಾಗಿಯೂ ಪೆದ್ದನಾಗಿ ಒದ್ದೆಯಾಗಿ ಬಿಟ್ಟೆ. ವಾರ್ಧಕ್ಯದಲ್ಲಿ ಎಲ್ಲೆಡೆ ನಿನ್ನನ್ನು ಕಾಣುತ್ತಿದ್ದೇನೆ. ದಯಮಾಡಿ ಬಾರೋ, ದಯಮಾಡಿ ಶಕ್ತಿ ತುಂಬೋ, ದಯಮಾಡಿ ಮುನ್ನಡೆಸೋ. ಯೋಚನೆ ಮಾಡಿ, ವಾರ್ಧಕ್ಯದಲ್ಲಿ ಹೆಂಡತಿ, ಗಂಡ, ಮಕ್ಕಳು ಎಲ್ಲ ದೂರ ಇರುತ್ತಾರೆ. ಯಾರೂ ಹತ್ತಿರ ಬರುವುದಿಲ್ಲ, ಯಾರೂ ನೆಚ್ಚಿಕೊಳ್ಳುವುದಿಲ್ಲ. ಕೇವಲ ಮೈನಸ್ ಮಾತ್ರ ಅವರು ಮನನ ಮಾಡುತ್ತಲೇ ಇರುತ್ತಾರೆ. ಯಾಕೆ? ಭಗವಂತ ಒಳಗಿದ್ದಾನೆ. ಅವರೆಲ್ಲ ನಿನ್ನನ್ನು ಪ್ಲಸ್ಸನ್ನು ಹೊಗಳುತ್ತಲೇ ಇದ್ದರೆ ನೀನು ಅವರತ್ತ ಹೋಗುವಿ, ನೀನು ಭಗವಂತನನ್ನು ಮರೆಯುವಿ. ಭಗವಂತನ ಆಟ ಇದು. ಎಲ್ಲ ನಿನ್ನ ಆಪ್ತರು ದೂರ ಇರಬೇಕು, ಇದ್ದೂ ಇಲ್ಲದಂತಿರಬೇಕು. ನಾನು ಖಂಡಿತವಾಗಿಯೂ ಒಳಗಿದ್ದು ನಿನ್ನ ಹತ್ತಿರವಿದ್ದು ಮಗು, ಮುದ್ದು, ಕಂದ, ಚಿನ್ನ ಅಂತ ಸದಾ ಮಾತನಾಡುವೆ. ಈ ಅರ್ಥದಿಂದ ಎಲ್ಲ ದೂರ ಹೋದಾಗ ಭಗವಂತ ನೆಚ್ಚಿನವನಾಗುತ್ತಾನೆ, ಮೆಚ್ಚಿನವನಾಗುತ್ತಾನೆ, ಹಚ್ಚಿಕೊಳ್ಳುತ್ತಾನೆ. ನೀವು ಆತನನ್ನು ತುಂಬಿಕೊಳ್ಳಬೇಕು, ನಂಬಿಕೊಳ್ಳಬೇಕು. ದಿಂಬಿನಂತೆ ಒದ್ದೆ ಆಗಬೇಕು, ಮೃದುವಾಗಬೇಕು. ಇದು ಲೌಕಿಕ, ಭಗವಂತನ ಜಾಣ್ಮೆ. ನಮಗಿದು ಅರ್ಥವಾಯಿತು ಎಂದರೆ ಜೀವನ ಪಾವನವಾಗುತ್ತದೆ, ಜೀವನ ಶ್ರೇಷ್ಠವಾಗುತ್ತದೆ, ಜೀವನ ಯಥಾರ್ಥವಾಗಿ ವನವೇ ಆಗುತ್ತದೆ. ಅದಿಲ್ಲ ಎಂದರೆ ಒಣ ಮಾತ್ರ, ಕೊನೆಗೆ ಜೀವ ನ ಆಗುತ್ತದೆ. ಆ ದುಸ್ಥಿತಿಯಿಂದ ನಾವೆಲ್ಲರೂ ಪಾರಾಗಬೇಕು. ಅದಕ್ಕೆಂದೇ ಈ ಕ್ಷಣಿಕ ಬಾಳ್ವೆಯಲ್ಲಿ ಭಗವಂತನನ್ನು ನಂಬಿಕೊಂಡು ತುಂಬಿಕೊಂಡು ನಾವು ಮೇಲೇರಬೇಕು. ಕಷ್ಟವೇ ಇಲ್ಲ,
ಪ್ರತಿ ದಿನಚರಿಯ ಆರಂಭದಲ್ಲಿಯೇ ಸೂರ್ಯೋದಯವಾದಂತೆ ಜ್ಞಾನೋದಯಕ್ಕೆ ನಾವು ಮನಸ್ಸು ಮಾಡಬೇಕು. ಮಧ್ಯಾಹ್ನ ಸೂರ್ಯ ಕಿರಣ ಪ್ರಖರವಾದಂತೆ ಖಂಡಿತವಾಗಿಯೂ ಸತ್ಯ, ಧರ್ಮ, ನ್ಯಾಯ ಜೀವನದಲ್ಲಿ ತಪಸ್ಸಾಗಿ ನಾನು ಮಾಡಿಕೊಳ್ಳುವೆ ಎಂಬ ದೃಢ ನಿರ್ಧಾರದಿಂದ ಗಟ್ಟಿಯಾಗಬೇಕು. ಸಂಜೆ ಸೂರ್ಯಾಸ್ತಮಾನದ ವೇಳೆ ನನ್ನ ಕಾಮಕಾಂಚನಾಸಕ್ತಿ ಎಲ್ಲ ಮುಳುಗಿ ಹೋಗುವಂತೆ ಯತ್ನಿಸುವೆ ಎಂಬ ದೃಢ ನಿರ್ಧಾರದಿಂದ ರಾತ್ರಿ ಕತ್ತಲಾದಂತೆ ನನ್ನ ತಮೋಗಣ ಸಂಪೂರ್ಣವಾಗಿ ಕತ್ತಲಾಗಬೇಕು. ನನ್ನ ಭಗವಂತ ಬೇಕೆಂಬ ಗುರಿ ಮಾತ್ರ ಈ ರಾತ್ರಿ ದಿವ್ಯಾನುಭವ, ಭವ್ಯಾನುಭವ, ನವ್ಯಾನುಭವ ಕರುಣಿಸಲೇಬೇಕೆಂಬ ಅರ್ಥದಿಂದ ಸತತ ಮಾನಸಿಕ ಧ್ಯಾನದಿಂದ ರೆಸ್ಟ್ ಮತ್ತು ಅರೆಸ್ಟ್ ಆಗುವಂತೆ ನಾವು ಪ್ರಯತ್ನಿಸಬೇಕು. ಹೀಗಾದಲ್ಲಿ ದಿನಚರಿಯೇ ಯಥಾರ್ಥವಾಗಿ ದಿವ್ಯತೆಯ ಗಣಿ, ನವ್ಯತೆ ಸ್ವಪಾನ, ಯಥಾರ್ಥವಾಗಿ ಭವ್ಯತೆ ಹಾರ್ದಿಕ ಎಲ್ಲ ಅನುಭವಗಳನ್ನು ಕೊಡುತ್ತದೆ. ಇಂಥ ಸ್ಥಿತಿಯಲ್ಲಿ ಭಗವಂತ ನಮ್ಮನ್ನು ಇಳಿಸಿದ್ದಾನೆ. ಈ ಭೂಲೋಕವೇ ಸ್ವರ್ಗವಾಗಬೇಕು. ಪ್ರತಿ ಕ್ಷಣವೂ ಕೂಡ ಅಮೃತೋಪಮ ಆಗಬೇಕು. ಅದಕ್ಕೆ ಛಲ, ಬಲ, ಹಂಬಲ ಸುದೃಢವಾಗಬೇಕು. ಈ ದೃಷ್ಟಿಯಿಂದ ಮಾಡುವ ಕೆಲಸ ಯಥಾರ್ಥವಾಗಿ ಪೂಜೆಯೇ ಆಗಬೇಕು. ಆಡುವ ಮಾತು ಮಂತ್ರ ಆಗಬೇಕು. ಓಡಾಟವೆಲ್ಲ ತೀರ್ಥಯಾತ್ರೆ ಆಗಬೇಕು. ಮನೆಯೇ ದೇಗುಲಾಗಬೇಕು. ಈ ಮನಸ್ಸು ನಮ್ಮಲ್ಲಿ ಮಾಗಬೇಕು, ಬಾಗಬೇಕು, ತೂಗಬೇಕು. ಅದಕ್ಕೆ ಒಳಗಿನ ಪ್ರಾಣಶಕ್ತಿಯಾದ ಭಗವಂತ ಸಾಕ್ಷಾತ್ ದೇವರು ಎಂದು ತಿಳಿದು ದೇಹಕ್ಕೆ ವರ್ಚಸ್ಸಿನ ರುಮಾಲು ಒಳಗಡೆಯೇ ಇದೆ. ಆ ದೇವರನ್ನು ಪೀಡಿಸಿ ಪಾವನ ಆಗಬೇಕು. ಕಾಲ್ ಆ್ಯಂಡ್ ರಿಕಾಲ್, ಟಾಕ್ ಆ್ಯಂಡ್ ಟೇಕ್, ಇದು ನಮ್ಮ ಧರ್ಮ ಹೇಳುತ್ತದೆ. ಆದರೆ ಧರ್ಮದ ಅನುಯಾಯಿಗಳು ಮರೆತೇ ಬಿಟ್ಟಿದ್ದಾರೆ. ಅರ್ಥವಾಗದ ಭಾಷೆಯ ಮಂತ್ರವನ್ನು ಮಣಮಣ ಮಾಡಿ ಕೇವಲ ಹಣಕ್ಕಾಗಿ ಮಾತ್ರ ಆಧ್ಯಾತ್ಮಿಕ ಶೀಲರು ಒದ್ದಾಡುತ್ತಿದ್ದಾರೆ. ಯೋಚನೆ ಮಾಡಿ, ಈ ಜಗತ್ತಿನಲ್ಲಿ ಹಣವೇ ಸರ್ವಸ್ವ ಎಂಬ ಭಾವನೆಯನ್ನು ಖಂಡಿತವಾಗಿ ತಂದಿದ್ದಾರೆ. ಆದರೆ ಹಣ ಮಾತ್ರ ಸರ್ವಸ್ವ ಅಲ್ಲ, ಗುಣವೂ ಸರ್ವಸ್ವ. ಯಾಕಂದರೆ ಲೌಕಿಕ ಜನರನ್ನು ಸೆಳೆಯಲು ಹಣ ಬೇಕಾಗಬಹುದು, ಭಗವಂತನನ್ನು ಸೆಳೆಯಲು ಹಣ 1% ಕೂಡ ಕೆಲಸ ಮಾಡುವುದಿಲ್ಲ. ಅಲ್ಲಿ ಗುಣ ಗುಣ ಗುಣ, ಮಹಾಗುಣ, ಪ್ರೀತಿ, ಪ್ರೇಮ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆ, ಪರೋಪಕಾರ ಗುಣಗುಣ ಹೊಂದಿ ಬಾಳ್ವಿಕೆ, ಸರಸ, ಸವಿರಸ, ಸಮರಸ, ಸಂತಸ, ಇದೆಲ್ಲ ಭಗವಂತ ಓಡೋಡಿ ಬರುತ್ತಾನೆ. ಈ ಗುಣ ನಿಮ್ಮಲ್ಲಿದ್ದರೆ ನೀವು ಕರೆಯಬೇಕಂತೆ ಇಲ್ಲ. ಭಗವಂತ ಪ್ರತಿದಿನ ರಾತ್ರಿ ಮಧ್ಯರಾತ್ರಿ ಬಂದು, ಮಗು, ಮುದ್ದು, ಜಾಣ, ಕಂದ, ನಾನಿರುವೆ, ಇಲ್ಲೇ ಇರುವೆ, ಬರುವೆ, ನೋಡುತ್ತಿರುವೆ, ನೀಡುತ್ತಿರುವೆ, ಮಾಡುತ್ತಿರುವೆ ಎಂದು ಅತ್ಯಂತ ಅದ್ಭುತವಾಗಿ ಪ್ರೇಮ ಸಂಭಾಷಣೆಯ ಮೂಲಕ, ಪ್ರೇಮ ಸಲ್ಲಾಪದ ಮೂಲಕ ಅತ್ಯಂತ ಶಕ್ತಿ ಚೈತನ್ಯವನ್ನು ಅಕ್ಷಯವಾಗಿ ಅನಂತವಾಗಿ ಬಟವಾಡೆ ಮಾಡುತ್ತಾನೆ. ಯೋಚನೆ ಮಾಡಿ, ಭಗವಂತನ ಕೃಪೆಗೆ ಎಣೆಯೇ ಇಲ್ಲ. ಭಗವಂತನ ಆ ರೀತಿಯ ಪರೋಪಕಾರ ಗುಣ ವರ್ಣನಾತೀತವಾಗಿರುತ್ತದೆ, ಅನನ್ಯವಾಗಿರುತ್ತದೆ, ಅದ್ಭುತವಾಗಿರುತ್ತದೆ. ಈ ರೀತಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಭಗವಂತನನ್ನು ಮಾತನಾಡಿಸಿ ಗೆಲ್ಲಲೇಬೇಕು, ಭಗವದೀಯರಾಗಲೇಬೇಕು. ಅದಕ್ಕೆ ಕಷ್ಟವೇನಿಲ್ಲ. ನಮ್ಮೊಳಗಿನ ಹುಟ್ಟಿದಂದಿನಿಂದ ನಮ್ಮ ಜೊತೆ ಇದ್ದು ಶಕ್ತಿದಾತ, ಯುಕ್ತಿದಾತ, ಭಕ್ತಿದಾತ, ವಿರಕ್ತಿ ವಿಮುಕ್ತಿದಾತನಾದ ಭಗವಂತನನ್ನು ಕ್ಷಣ ಕ್ಷಣವೂ ಮಾತನಾಡಿಸಬೇಕು. ಇದ್ದಿತಾನೆ, ನೋಡುತ್ತಿದ್ದಿತಾನೆ, ಶಕ್ತಿ ಕೊಡುತ್ತಿದ್ದಿತಾನೆ. ಯಥಾರ್ಥವಾಗಿ ನಾನು ನಿನ್ನವ, ಒಮ್ಮೆನ್ನೋ, ಒಪ್ಪೋ, ಒಪ್ಪಿಸೋ, ನನ್ನ ಮರನ್ಮನ ಶುದ್ಧಿ ಮಾಡೋ. ಬೇಡುತ್ತಲೇ ಇರೋಣ, ಬಾಡುತ್ತಲೇ ಇರೋಣ, ನೋಡುತ್ತಲೇ ಇರೋಣ. ಅದ್ಭುತವಾಗಿ ಭಗವದೀಯರಾಗೋಣ. ಭಗವಂತನ ಸ್ಮರಣೆಯಿಂದಾಗಿ ಮಾತ್ರ ಜೀವನ ಪಾವನ ಶ್ರೇಷ್ಠವಾಗುತ್ತದೆ. ಆ ನಿಟ್ಟಿನಲ್ಲಿ ಈಗಿಂದೀಗಲೇ ಮನಸ್ಸು ಮಾಡೋಣ. ಒಪ್ಪುವಿರಾ, ಬರುವಿರಾ, ಹೊಮ್ತಾನೆ.